ನಮಸ್ಕಾರ ಸ್ನೇಹಿತರೆ. ನಾವು ಈ ವಿಡಿಯೋದಲ್ಲಿ 5 ಸ್ಟಾಕ್ಸ್ನ ನಾವು ಡಿಸ್ಕಸ್ ಮಾಡ್ತೀವಿ. ಬೆಸ್ಟ್ ಬುಲ್ಲಿಶ್ ಪೆನ್ನಿ ಸ್ಟಾಕ್ಸ್ನ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಪೆನ್ನಿ ಸ್ಟಾಕ್ಸ್ ಅಂದ ಮಾತ್ರಕ್ಕೆ ₹1000 ಕೆಳಗಿರೋದು ಅಂತ ಅಲ್ಲ. ಸೊ ಮಾರ್ಕೆಟ್ ಕ್ಯಾಪ್ನ ಒಂದು ಲೆಕ್ಕಕ್ಕೆ ತಗೊಂಡು ಬಿಲೋ 1000 ಕ್ರೋರ್ ಅಥವಾ 1200 ಕ್ರೋರ್ಸ್ 1500 ಕ್ರೋರ್ಸ್ ಮಾರ್ಕೆಟ್ ಕ್ಯಾಪ್ ಇರುವಂಥದ್ದೆಲ್ಲ ಪೆನ್ನಿ ಸ್ಟಾಕ್ಸ್ ಅಂತ ಕರೆಯಲ್ಪಡುತ್ತದೆ. ಸೊ ಇವತ್ತು ಅಂಥ ಬೆಸ್ಟ್ ಪೆನ್ನಿ ಸ್ಟಾಕ್ಸ್ನ ನಾವು ಡಿಸ್ಕಸ್ ಮಾಡೋಣ. ನೀವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಮತ್ತೆ ಮೇಲಕ್ಕೆ ಹೋಗೋ ಸಾಧ್ಯತೆ ಎಲ್ಲ ಇದೆ. ಸೊ ಅದರಂತೆ ಮೊದಲನೇ ಸ್ಟಾಕ್ ಬಂದು ರಾಜು ಎಂಜಿನಿಯರ್ಸ್. ನೀವು ನೋಡಿದ್ದೀರಾ, ರಾಜು ಎಂಜಿನಿಯರ್ಸ್ ಅನ್ನೋದನ್ನು ನೋಡ್ತಾ ಇದ್ದೀರಾ. ಸೊ ಇದರದ್ದು ಆಲ್ ಟೈಮ್ ರಿಟರ್ನ್ಸ್ ಬಂದು ಎಷ್ಟಿದೆ? 16,000% ರಿಟರ್ನ್ಸನ್ನು ಕೊಟ್ಟಿದೆ. ಅಂದರೆ 1000 ಅಂದ್ರೇ 10 ಟೈಮ್ಸ್ ಅಲ್ವಾ? 16 ಪಟ್ಟು ಆಲ್ರೆಡಿ. ಸೊ 1 ಟೈಮ್ ಅಂದರೆ 100%, 10 ಟೈಮ್ಸ್ ಅಂದರೆ 10 ಪಟ್ಟು. ಇದು 16 ಪಟ್ಟು ಜಾಸ್ತಿ ಮಾಡಿದೆ ನಿಮ್ಮ ದುಡ್ಡನ್ನು ಆಲ್ ಟೈಮ್. ಇದು ನೀವು ನೋಡ್ಬೋದು, ಕೆಳಗಿನ ಚಾರ್ಟ್ ನೀವು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಚಾರ್ಟ್ ನೋಡಿ, 1995 ಇಂದ 2023 ಅಲ್ವಾ? ಸೊ 1995 ಲಿಸ್ಟ್ ಆಗಿದೆ ₹16. ಅದಾದಮೇಲೆ ₹16ಗಲ್ಲ, ₹2.33 ಲಿಸ್ಟ್ ಆಗಿದೆ ಸ್ಟಾಕು. ಅದಾದಮೇಲೆ ನೋಡಿ ₹0 ಬಂದ್ಬಿಡುತ್ತೆ 1999. ಅದಾದಮೇಲೆ ಮತ್ತೆ 2005 ₹1 ಬರುತ್ತೆ. 2009 1.84, 2013 1.84 ಇದ್ದಿದ್ದು ₹5 ಆಗುತ್ತೆ. ಸ್ಟಾಕು 5 ಟೈಮ್ಸ್ ಜಾಸ್ತಿ ಆಗುತ್ತೆ. ಸೊ ಮತ್ತು 2013 17 ನೋಡಿದ್ರೆ ಸ್ಟಾಕು 3 ಪಟ್ಟು, 3 ಇಲ್ಲ, ಒಂದು 0.5% ಜಾಸ್ತಿ ಆಗುತ್ತೆ. 2017 ಮತ್ತೆ ನಾವು 2021 ಲೆಕ್ಕ ಹಾಕ್ಕೊಂಡ್ರೆ ನಿಮಗೆ ಏನು ರಿಟರ್ನ್ಸ್ ಕೊಟ್ಟಿಲ್ಲ. ಹೌದು, ಇಲ್ಲಿ ಮಧ್ಯದಲ್ಲಿ ಮತ್ತೆ ಒಂದು ದೊಡ್ಡ ಬುಲ್ಲಿಶ್ ಹೋಯಿತು. ಸ್ಟಾಕ್ ಎಷ್ಟಿತ್ತು? ₹8 ಇತ್ತು. ₹8 ಇದ್ದಿದ್ದು ನಿಮಗೆ ಡಬಲ್ ಆಯಿತು. ಸೊ ಅದಾದಮೇಲೆ ಮತ್ತೆ ಸ್ಟಾಕ್ ಬಿತ್ತು. ನಿಯರ್ಲಿ 81% ಸ್ಟಾಕ್ ಕ್ರ್ಯಾಶ್ ಆಗಿ ಇವತ್ತು ನೋಡಿ 2020 ನಾವು ಲೆಕ್ಕ ಹಾಕ್ಕೊಂಡ್ರೆ ನಿಮಗೆ 6000% ರಿಟರ್ನ್ಸನ್ನು ಕೊಟ್ಟಿದೆ ಅಲ್ವಾ? ಸೊ ₹81 ಅಂದರೆ ₹3 ಇದ್ದಿದ್ದು ಸ್ಟಾಕು ಇವತ್ತು ನಿಯರ್ಲಿ ₹374 ಆಗಿದೆ. ಸೊ ಡೀಟೇಲ್ ಆಗಿ ಒಂದು ಟೆಕ್ನಿಕಲ್ ಚಾರ್ಟ್ನ ನೋಡೋಣ ಬನ್ನಿ. ಸೊ ನೋಡಿ, ಇದೊಂದು ಟೆಕ್ನಿಕಲ್ ಚಾರ್ಟ್ನ ನಾನು ಹಾಕಿದ್ದೀನಿ. ಸೊ ಒನ್ ಡೇ ಚಾರ್ಟ್ನ ನಾವು ತಗೊಂಡ್ರೆ ಇಲ್ಲಿ ಡೈಲಿ ಚಾರ್ಟ್ನ ನಾನು ತಗೊಂಡಿದ್ದೀನಿ. ಸೊ ಸ್ಟಾಕ್ ನೋಡಿ, ಪ್ರೀವಿಯಸ್ ಆಲ್ ಟೈಮ್ ಹೈ ಬಂದು ₹299, ₹300 ಟಚ್ ಆಗಿ ಸ್ಟಾಕ್ ಅಲ್ಲಿಂದ ₹250ಗೆ ಕೆಳಗೆ ಬಂದಿತ್ತು. ಸೊ ₹250 ತಗೊಂಡವರು ಕೂಡ ಇವತ್ತು ಸ್ಟಾಕು ನಿಮಗೆ ಆಲ್ ಟೈಮ್ ಹೈ ಅಂದರೆ ₹410 ಟಚ್ ಆಗಿ ಕೆಳಗಡೆ ಬಂದಿದೆ ಅಲ್ವಾ? ಸೊ ಕೆಳಗಡೆ ಅಂತ ಏನೂ ಬಂದಿಲ್ಲ ಈಗ. ಸೊ ಈ ಸ್ಟಾಕ್ಸು ಯಾವ ಥರ ಫಂಕ್ಷನ್ ಮಾಡುತ್ತೆ ಅಂದರೆ ಡೈಲಿ ಅಪ್ಪರ್ ಸರ್ಕ್ಯೂಟ್ ಹೊಡೆಯುತ್ತೆ. ಡೈಲಿ ಅಪ್ಪರ್ ಸರ್ಕ್ಯೂಟ್ ಹೊಡೆದಾದ್ಮೇಲೆ ಮಧ್ಯ ನಿಮಗೆ ಒಂದೊಂದ್ಸತಿ ಟ್ರೇಡನ್ನು ಆಗುತ್ತೆ. ಓಕೆ, ಸೊ ನೋಡಿ, ಸ್ಟಾಕ್ ಈಗ ₹300 ₹400 ಹೋದರೆ, ಸೊ ₹10 ಅಥವಾ 5% ಸ್ಟಾಕ್ ಆದ್ರೂ ನಿಮಗೆ ₹20-30 ಡೈಲಿ ಜಂಪನ್ನು ತೋರಿಸುತ್ತೆ. ಸೊ ಇಲ್ಲಿಗೆ ಒಂದು ಸ್ಟಾಕು ಬ್ರೇಕ್ ಡೌನ್ ಆಗಿ ನಿಂತಿದೆ. ಸೊ ಇಲ್ಲಿಂದ ರಿಬೌಂಡ್ ಆಗೋಕ್ಕೆ ನೋಡ್ತಾ ಇದೆ. ನೋಡೋಣ ಮಾರ್ಕೆಟಲ್ಲಿ ಯಾವ ಥರ ನಾಳಿನ ಸೆಂಟಿಮೆಂಟ್ಸ್ ವರ್ಕ್ ಆಗುತ್ತೆ ಅಂತ. ಇಫ್ ದ ಸೆಂಟಿಮೆಂಟ್ಸ್ ಆರ್ ಇನ್ ಬುಲ್ಲಿಶ್ ಡೈರೆಕ್ಷನ್, ದೆನ್ ದಿಸ್ ವಿಲ್ ಆಲ್ಸೋ ವರ್ಕ್ ಗುಡ್. ಓಕೆ, ಸೊ ಇವಾಗಲೂ ನೀವು ಇನ್ವೆಸ್ಟ್ ಮಾಡಿದ್ರೆ ಸ್ಟಾಕು ಇಲ್ಲಿಂದ ಡಬಲ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಸ್ಟಾಕು ಡಬಲ್ ಆಗುತ್ತೆ ಖಂಡಿತ. ನೀವು ಇಂಥ ಕಂಪ್ನಿಲಿ ಎಕ್ಸ್ಪೆರಿಮೆಂಟ್ ಮಾಡಿ ಟ್ರೈ ಮಾಡ್ತೀವಿ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮುಂದಿನ ಸ್ಟಾಕ್ ಬಂದು ಮಾರ್ಸನ್ಸ್ ಲಿಮಿಟೆಡ್. ಸೊ ಮಾರ್ಸನ್ಸ್ ಲಿಮಿಟೆಡ್ ನೀವು ನೋಡ್ತಾ ಇದ್ದೀರಾ, ಇದರದ್ದು ಆಲ್ ಟೈಮ್ 192% ಕೊಟ್ಟಿದೆ. ಸೊ ಏನಪ್ಪ ಇಷ್ಟು ಕಮ್ಮಿ ರಿಟರ್ನ್ಸ್ ಕೊಟ್ಟಿದೆ ಅಂತ ಅನ್ಕೋಬೇಡಿ. ಸೊ ಸ್ಟಾಕು ನಿಮಗೆ ಕೆಳಗಡೆ ನೋಡಿ ಗೊತ್ತಾಗ್ತಾ ಇದೆ ಅಲ್ಲ? ಸೊ ಜನವರಿ ಡಿಸೆಂಬರ್ 2022 ಬೇಡಪ್ಪ. ಅಕ್ಟೋಬರ್ 2023 ಅಲ್ಲಿ ₹5 ಇದ್ದಿದ್ದು ಸ್ಟಾಕು ಇವಾಗ ನಿಮಗೆ ₹220 ಆಗಿದೆ. ನೀವು ಆಲ್ ಟೈಮ್ ರಿಟರ್ನ್ಸ್ನ ಮೇಲೆ ನೋಡಬೇಡಿ. ಈಗ ನಾನು ಮಾರ್ಕ್ ಹಾಕಿದ್ದೀನಲ್ಲ ನೋಡಿ ಎಷ್ಟಿದೆ ಇಲ್ಲಿ. ಸೊ ಅಕ್ಟೋಬರ್ 2023 ₹6 ಪರ್ ಸ್ಟಾಕ್ ಇತ್ತು. ಇವಾಗ ₹214 ಆಗಿದೆ. ಅಂದರೆ 3570% ಸ್ಟಾಕ್ ಮೇಲಕ್ಕೆ ಹೋಗಿದೆ. ಸೊ ನೀವು ಊಹಿಸ್ಕೋಬೋದು ಸ್ಟಾಕ್ ಯಾವ ಥರ ರಿಟರ್ನ್ಸ್ ಕೊಟ್ಟಿರುತ್ತೆ ಅಂತ. ಸೊ ಇದ್ರದ್ದು ನೋಡಿ PE ರೇಷಿಯೋಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಇದ್ದು ನೀವು ಹೆದರ್ಕೋಬೇಕಾದ ಅವಶ್ಯಕತೆ ಏನೂ ಇಲ್ಲ. ಕಂಪ್ನಿ ಒಳಗಡೆ ಹೋಗಿ ಇದ್ರದ್ದು ರಿಸರ್ಚ್ ಮಾಡಿ, ಮಾರ್ಸನ್ಸ್ ಅವ್ರು ಏನು ಮಾಡ್ತಾರೆ ಅಂತ ಕಂಪ್ನಿ ಮೇಲೆ ಕನ್ವಿಕ್ಷನ್ ಇದ್ದರೆ ಖಂಡಿತ ಇನ್ವೆಸ್ಟನ್ನು ಮಾಡಿ. ಸೊ ಈ ಸ್ಟಾಕ್ನ ಒಂದು ಟ್ರೆಂಡ್ ಚಾರ್ಟ್ನ ನಾವು ನೋಡಿದ್ರೆ, ಸೊ ಒನ್ ಡೇ ಚಾರ್ಟ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಸೊ ಒನ್ ಡೇ ಚಾರ್ಟಲ್ಲಿ ನೀವು ನೋಡಿ, ಇಲ್ಲಿ ನೋಡಿ ಈ ರೀಸನಲ್ಲಿ ಸ್ಟಾಕ್ ಡೈಲಿ ಅಪ್ಪರ್ ಸರ್ಕ್ಯೂಟ್ ಆಗಿದೆ ಅಲ್ವಾ? ಅಪ್ಪರ್ ಸರ್ಕ್ಯೂಟ್ನೇ ಹೋಗ್ತಾ ಇದೆ. ಅದೇ ಥರ ಬಿದ್ದಾಗಲೂ ನಿಮಗೆ ಲೋಯರ್ ಸರ್ಕ್ಯೂಟಲ್ಲೇ ಬೀಳ್ತಾ ಇರುತ್ತೆ. ಸೊ ಯಾವುದೇ ಭಯಪಡೋ ಅವಶ್ಯಕತೆ ಇಲ್ಲ. ನೋಡಿ, ಸ್ಟಾಕ್ ₹75 ನಿಮಗೆ ₹35-40 ಬಂದಿತ್ತು.
ಸೊ ಇಲ್ಲಿ ಇನ್ವೆಸ್ಟ್ ಮಾಡಿದವ್ರದ್ದು ಇವತ್ತು ದುಡ್ಡು ನಿಯರ್ಲಿ 3 ಟೈಮ್ಸ್ ಜಾಸ್ತಿ ಆಗಿದೆ ಅಲ್ವಾ. ಸೊ ಮತ್ತೆ ಸ್ಟಾಕು ಇಲ್ಲಿಂದ ರಿಬೌಂಡ್ ಕೊಡ್ತಾ ಇದೆ. ನಿಮಿಷ. ಸೊ ಮತ್ತೆ ಸ್ಟಾಕು ಇಲ್ಲಿ ಈ ಲೆವೆಲಿಂದ ರಿಬೌಂಡನ್ನು ಕೊಡ್ತಾ ಇದೆ. ಸೊ ಸ್ಟಾಕ್ ಮತ್ತೆ ಇಲ್ಲಿ ನಿಯರ್ಲಿ 4%, 4.5% ಮೇಲಕ್ಕೆ ಹೋಗಿದೆ. ಸೊ ನೋಡೋಣ ಇಲ್ಲಿಂದ ಮತ್ತೆ ಬುಲ್ ರನ್ ಶುರುವಾಗುತ್ತಾ ಅಂತ. ಸೊ ಖಂಡಿತ ಇನ್ವೆಸ್ಟ್ ಮಾಡೋರು ಈ ಸ್ಟಾಕಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕ್ ಬಂದು ಪ್ರಕಾಶ್ ಪೈಪ್ಸ್ ಲಿಮಿಟೆಡ್. ಸೊ ಪ್ರಕಾಶ್ ಪೈಪ್ಸ್ ಲಿಮಿಟೆಡ್ ಇದು ಒಂದು ಸ್ಮಾಲ್ ಕ್ಯಾಪ್ ಕಂಪ್ನಿ, 1.43 crores. ಸೊ ಪಿ ಇ ರೇಷಿಯೋ 14.76, ಅಂದರೆ ತುಂಬ ಕಂಫರ್ಟಬಲ್ ಪೊಸಿಷನಲ್ಲಿ ಪ್ರಕಾಶ್ ಪೈಪ್ಸ್ ಬಂದಿದೆ. ಇದಕ್ಕೆ ಇನಿಷಿಯಲ್ ಆಗಿ 70-60 ಪಿ ಇ ರೇಷಿಯೋ ಇತ್ತು. ಈಗ ಸ್ಟಾಕು ಕರೆಕ್ಷನ್ ಫೇಸಲ್ಲಿ ಇದೆ. ಸೊ ನೋಡಿ ಸ್ಟಾಕ್ನ ಒಂದು ರಿಟರ್ನ್ಸ್ ಯಾವ ಥರ ಇದೆ ಅಂತ. ಸ್ಟಾಕ್ ಲಿಸ್ಟ್ ಆಗಿದ್ದು ಜೂನ್ 2019, 94 rupeesಗೆ ಲಿಸ್ಟ್ ಆಯಿತು. ಅದಾದಮೇಲೆ 23 rupeesಗೆ ಬಂತು. ಸೊ 23 rupees ಆಲ್ ಟೈಮ್ ಲೋ ಇಂದ ನಾವು ತಗೊಂಡ್ರೆ ಇವತ್ತು 596 rupeesಗೆ ಸ್ಟಾಕ್ ಬಂದಿದೆ ಅಲ್ವಾ. ಸೊ ಯಾವಾಗ ಇದು 2020 ಅಲ್ವಾ, ಏಪ್ರಿಲ್ 2020ರಲ್ಲಿ 24 ರೂಪಾಯಿ ಇರೋದು ಇವತ್ತು 572 ರೂಪಾಯಿಗೆ ಬಂದಿತ್ತಿದೆ. ನಿಮಗೆ ರಿಟರ್ನ್ಸ್ ನೋಡಿ 2359% ರಿಟರ್ನ್ಸನ್ನು ಕೊಟ್ಟಿದೆ. ಸೊ ಪ್ರಕಾಶ್ ಪೈಪ್ಸ್ನ ಒಂದು ಟೆಕ್ನಿಕಲ್ ಚಾರ್ಟ್ನ ನೋಡಿದ್ರೆ, ಸೊ ಫಸ್ಟ್ ಸಪೋರ್ಟ್ ನೋಡಿ, ಈ ಲೈನು ನಿಮಗೆ ಫಸ್ಟ್ ಸಪೋರ್ಟ್ ಆಗಿ ವರ್ಕ್ ಆಗಿದೆ ಅಲ್ವಾ. ಸೊ ಸ್ಟಾಕ್ ಇಲ್ಲಿ ಆಲ್ ಟೈಮ್ ಹೈ ಹೋಗಿ ನಿಯರ್ಲಿ ಮತ್ತೆ 200 ಅಂತ ಅಂದ್ಕೊಳ್ಳಿ, 250 ರೂಪೀಸೇ ಟಚ್ ಆಗಿತ್ತು. ಸೊ ಇಲ್ಲಿಂದ ಮತ್ತೆ ಈ ಸ್ಟಾಕ್ ಇಲ್ಲಿ ಬ್ರೇಕ್ಔಟ್ ಆಗಿ ನೆಕ್ಸ್ಟ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಬಂದು 540 ರೂಪೀಸಿಗೆ ತಗೊಂಡಿದೆ. ಸೊ ಅಲ್ಲಿಂದ ನೀವಂತ ಏನೂ ಇಲ್ಲ, ಓಕೆ, ಎಲ್ಲ ಸ್ಟಾಕ್ಗಳು ಒಂದು 20% ಬಿದ್ದಿದೆ. ಸೊ ಇಲ್ಲಿಂದ ಮತ್ತೆ ಎಮ್ ಪ್ಯಾಟ್ರನ್ ಮಾಡಿಕೊಂಡು ಸ್ಟಾಕು ಇಲ್ಲಿಂದ ಬ್ರೇಕ್ಔಟನ್ನು ಕೊಟ್ಟಿದೆ ಅಲ್ವಾ. ಸೊ ಇಲ್ಲಿ ಒಂದು ಕನ್ಸಾಲಿಡೇಷನ್ ಫೇಸ್ ಆಗಿದೆ. ಅದಾದಮೇಲೆ ಆಲ್ ಟೈಮ್ ಹೈಗೆ ಹೋಗಿ ನಿಯರ್ಲಿ 675 ಹತ್ರ ಹೋಗಿರ್ಬೋದು. ಸೊ ಅಲ್ಲಿಂದ ಸ್ಟಾಕ್ ಈಗ ಮತ್ತೆ ನಿಮಗೆ 20% ಅಥವಾ 15-17% ಡಿಸ್ಕೌಂಟಲ್ಲಿ ಇದೆ. ಸೊ 576 ರೂಪೀಸ್ಗೆ ಸ್ಟಾಕ್ ಇದೆ. ಖಂಡಿತ ಒಳ್ಳೆ ಇನ್ವೆಸ್ಟರ್ಸು ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ ಇನ್ವೆಸ್ಟ್ ಮಾಡಿದ್ರೆ 576 ಇರೋದು 1000 ಆದರೂ ಆಗ್ಬೋದು. ಸೊ ನಾನು ಏನಕ್ಕೆ ಈ ಪೆನ್ನಿ ಸ್ಟಾಕ್ಸ್ ಎಲ್ಲ ಇವಾಗ ನಾನು ಹೇಳ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ಒಂದು ಬಿಗ್ ಈವೆಂಟ್ ಇರೋದೆ Q2 ರಿಸಲ್ಟ್ಸ್ ಅಲ್ವಾ. ಸೊ ಈಗ ಆಯಿತು, ಫೆಡ್ ರೇಟ್ ಕಟ್ ಆಯಿತು. ಇದ್ರ ಮೇಲೆ ಆಲ್ರೆಡಿ ಮಾರ್ಕೆಟ್ ಪ್ರೈಸ್ಡ್ ಇನ್ ಆಗೋಗಿದೆ. ಸೊ ಯಾವುದ್ರ ಮೇಲೆ? ಫೆಡ್ ರೇಟ್ಸಲ್ಲಿ ಆಲ್ರೆಡಿ ಮಾರ್ಕೆಟ್ ನಿಮಗೆ ಪ್ರೈಸ್ಡ್ ಇನ್ ಆಗೋಗಿದೆ ಅಲ್ವಾ. ಸೊ ಇನ್ನು ನೆಕ್ಸ್ಟ್ ಬಿಗ್ ಈವೆಂಟ್ ಅಂತ ಇರೋದೇ Q2 ರಿಸಲ್ಟ್ಸ್. ಸೊ Q2 ರಿಸಲ್ಟ್ಸ್ ಬಂದ ಮೇಲೆ ಮಾರ್ಕೆಟ್ ಇಂಡಿವಿಜುವಲ್ ಸ್ಟಾಕ್ಗೆ ಯಾವ್ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನು ನೀವು ನೋಡ್ಬೋದು. ಸೊ ಈ ಟ್ರೆಂಡ್ ಲೈನ್ನ ನಾನು ಇಲ್ಲಿ ಹಾಕಿದಾಗ ಸೊ ಸ್ಟಾಕ್ ಇದು ಬ್ರೇಕ್ಔಟ್ ಆದರೆ ನೆಕ್ಸ್ಟ್ ನಿಮಗೆ 540 ರೂಪೀಸ್ಗೆ ಸಿಗೋ ಚಾನ್ಸಸ್ ಇದೆ. ಸೊ ಬೈ ಆನ್ ಡಿಪ್ಸಲ್ಲಿ ಆ ಸ್ಟ್ರಾಟಜಿನ ಯೂಸ್ ಮಾಡಿ ನೀವು ಫಸ್ಟ್ ಇನ್ಸ್ಟಾಲ್ಮೆಂಟ್ ನಿಲ್ಲ ಹಾಕ್ಬೋದು. ಅಕಸ್ಮಾತ್ ಕೆಳಗಿದ್ರೆ 540 ರೂಪೀಸಲ್ಲಿ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ನ ತಗೋಬೋದು. ಸೊ ಬನ್ನಿ ಮುಂದಿನ ಸ್ಟಾಕ್ಗೆ ಹೋಗೋಣ. ಸೊ ಮುಂದಿನ ಸ್ಟಾಕ್ ಬಂದು KFin ಟೆಕ್ನಾಲಜೀಸ್. ಸೊ KFin ಟೆಕ್ನಾಲಜೀಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಒಂದು ಪೋರ್ಟ್ಫೋಲಿಯೋ ನೋಡ್ಕೊಳ್ಳೋಂಥ ಕಂಪ್ನಿ, ಮ್ಯೂಚುವಲ್ ಫಂಡ್ಸ್ ಓನರ್ಸ್ದು ಒಂದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಮಾಡೋಂಥ ಕಂಪ್ನಿ. ಸೊ ಅಲ್ಲಿ ನೋಡ್ಕೊಳ್ಳಿಕ್ಕೆ ಏನೇನು ಸಹಾಯ ಮಾಡಬೇಕು ಸಾಫ್ಟ್ವೇರ್ ವೈಸಲ್ಲಿ ಅದೆಲ್ಲ ಇವರು ಕೂಡ ಮಾಡ್ತಾರೆ. ಸೊ ನೀವು ನೋಡ್ಬೋದು ಫ್ರೈಡೇ 71 ರೂಪೀಸ್ ಜಂಪ್ ಆಗಿದೆ ಸ್ಟಾಕು. ಅಂದರೆ ನಿಮಗೆ 5 ಡೇಸ್ ರಿಟರ್ನ್ಸ್ 5.57 ಇದೆ. 1 ಮಂತಲ್ಲಿ 6% ರಿಟರ್ನ್ಸ್ ಕೊಟ್ಟಿದೆ. 6 ಮಂತ್ಸಲ್ಲಿ ಸ್ಟಾಕ್ ನಿಮಗೆ 80% ರಿಟರ್ನ್ಸನ್ನು ಕೊಟ್ಟಿದೆ ಅಲ್ವಾ. ಸೊ ಇಯರ್ ಟು ಡೇಟ್ ಅಂದರೆ ಜನವರಿಯಿಂದ ಇಲ್ಲಿವರೆಗೆ 124%. ಮ್ಯಾಕ್ಸಿಮಮ್ ಎಷ್ಟು ಕೊಟ್ಟಿದೆ? ಸೊ ಡಿಸೆಂಬರ್ 2022 ಅಲ್ಲಿ 344% ಆಗಿ 344 ರೂಪೀಸಲ್ಲಿ ಲಿಸ್ಟ್ ಆಗಿದೆ. ಸೊ ಇವತ್ತಿಗೆ ನಿಮಗೆ 214% ಸ್ಟಾಕ್ ರಿಟರ್ನ್ಸನ್ನು ಕೊಟ್ಟಿದೆ. ಸೊ ಪಿ ಇ ರೇಷಿಯೋ ತುಂಬ ಕಂಫರ್ಟಬಲ್ ಪೊಸಿಷನಲ್ಲಿದೆ, 68, 18,000 ಮಾರ್ಕೆಟ್ ಕ್ರೋರ್ ಇರೋ ಕಂಪನಿ. ಇದೇನು ಅಂಥ ಪೆನ್ನಿ ಕಂಪ್ನಿ ಏನಲ್ಲ, ಸ್ವಲ್ಪ ಮೀಡಿಯಮ್ ಸ್ಕೇಲ್ ಕಂಪ್ನಿ ಅಂತ ತಿಳ್ಕೊಳ್ಳಿ. ಸೊ ಈ ಸ್ಟಾಕು ನಿಮಗೆ ಜಾಸ್ತಿ ಬೆಲೆ ಇಲ್ದಿರೋ ಕಾರಣ ನಾನು ತಿಳಿಸ್ತಾ ಇದ್ದೀನಿ. ಇದು ತುಂಬ ಒಳ್ಳೆ ಸ್ಟಾಕು ಕೂಡ. ಸೊ KFin ಟೆಕ್ನಾಲಜೀಸ್ನ ನಾನು ಒನ್ ಡೇ ಚಾರ್ಟ್ನ ತೊಗೊಂಡಿದ್ದೀನಿ. ಸೊ ಒನ್ ಡೇ ಚಾರ್ಟಲ್ಲಿ ನೀವು ನೋಡ್ಬೋದು ಸ್ಟಾಕ್ ಕ್ಲಿಯರ್ ಆಗಿ ಒಂದು ಸಪೋರ್ಟ್ ಮೇಜರ್ ರೆಸಿಸ್ಟೆನ್ಸಲ್ಲಿ ಬ್ರೇಕ್ಔಟ್ ಆಗಿ, ಸೊ ಅದೇ ರೆಸಿಸ್ಟೆನ್ಸ್ನ ಮತ್ತೆ ಸಪೋರ್ಟಾಗಿ ತೊಗೊಂಡು ಸ್ಟಾಕು ಹ್ಯೂಜ್ ಬ್ರೇಕ್ಔಟ್ಸನ್ನು ಕೊಟ್ಟಿದೆ ಅಲ್ವಾ. ಸೊ ಪ್ರೀವಿಯಸ್ ನಿಮಗೆ 810 ರೂಪೀಸ್ಗೆ ರೆಸಿಸ್ಟೆನ್ಸ್ ತೊಗೊಂಡು ಸೊ ಮತ್ತೆ ಅದೇ ಒಂದು ಸ್ವಿಂಗ್ ಪ್ಯಾಟರ್ನ್ ಆಗಿ ಯು ಶೇಪ್ ಪ್ಯಾಟರ್ನ ಕೊಟ್ಟು ಅಲ್ಲಿ ಒಂದು ಬ್ರೇಕ್ಔಟ್ ಆಗಿ 1110 ಹೋಗಿ ಸ್ಟಾಕ್ ಮತ್ತೆ 15% ಬಿದ್ದು ಇವಾಗ ಸ್ಟಾಕ್ ಆಲ್ ಟೈಮ್ ಹೈ ಅಂದರೆ 1200 ಹತ್ರ ಹೋಗಿ ನಿಮಗೆ ಮತ್ತೆ 15% ಸ್ಟಾಕಲ್ಲಿ ಡಿಸ್ಕೌಂಟಲ್ಲಿ ಅವೈಲೇಬಲ್ ಇದೆ. ಸೊ ಖಂಡಿತ ಇದು ಒಂದು ಫ್ಯೂಚರಿಸ್ಟಿಕ್ ಸ್ಟಾಕು.
ಸೊ ಫೈನಾನ್ಸ್ ಸೆಕ್ಟರಲ್ಲಿ NBFCಸಲ್ಲಿ ಬಜಾಜ್ ಫೈನಾನ್ಸ್ ದೊಡ್ಡದು, ಬಿಟ್ಟರೆ ಚೋಳಾ ಫೈನಾನ್ಸ್, ಅದಾದಮೇಲೆ ಈ ಥರ ಚಿಕ್ಕ ಚಿಕ್ಕ ಫೈನಾನ್ಸ್ ಕಂಪ್ನಿಗಳು ನಾನ್ NBFCಲಿ ಕೂಡ ಇದ್ದಾವೆ, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಕೂಡ ಇದ್ದಾವೆ. ಓಕೆನಾ? ಸೊ ನೀವು ಕೂಡ ಈ ಸ್ಟಾಕಲ್ಲಿ ಇನ್ವೆಸ್ಟನ್ನು ಮಾಡ್ಬೋದು. ಮುಂದಿನ ಸ್ಟಾಕ್ ಬಂದು ಯಾವುದು? V2 ರಿಟೈಲ್ ಲಿಮಿಟೆಡ್. ಸೊ ನೋಡಿ, V2 ರಿಟೈಲ್ ಲಿಮಿಟೆಡ್ ಮ್ಯಾಕ್ಸಿಮಮ್ 53% ರಿಟರ್ನ್ಸನ್ನು ಕೊಟ್ಟಿದೆ. ಸೊ ಮ್ಯಾಕ್ಸಿಮಮ್ ರಿಟರ್ನ್ಸ್ನ ನೋಡಿಬಿಟ್ಟು ನೀವು ಕಂಗಾಲಾಗಬೇಡಿ. ಸೊ ನೋಡಿ, ನಿಮಿಷ, ಮಾರ್ಚ್ 2023 89 ರುಪೀಸ್ ಅಥವಾ 78 ರುಪೀಸ್ಗೆ ಸ್ಟಾಕ್ ಬಂದಿತ್ತು. ಸೊ ಅದಾದಮೇಲೆ ನಿಮಗೆ ಸ್ಟಾಕು ನಿಯರ್ಲಿ 1383% ರಿಟರ್ನ್ಸನ್ನು ಕೊಟ್ಟಿದೆ. ಅಂದರೆ ನೀವು ಹಾಕಿದ ದುಡ್ಡು 10 ಟೈಮ್ಸ್ ಮಾಡಿದೆ ರೀ. ಸೊ ನೀವು ಸ್ಟಾಕ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಅಥವಾ ನೋಡಿ, ಇನ್ವೆಸ್ಟ್ ಮಾಡೋದ್ರ ಜೊತೆಗೆ ನಿಮ್ಗೆ ಯಾವಾಗ ವಿಡ್ರಾ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಅಲ್ವಾ? ಸೊ ನೀವು ನೋಡಿ, ಈ ಸ್ಟಾಕಿನ ಪ್ಯಾಟ್ರನ್ ಎಷ್ಟಿತ್ತು? ಇಲ್ಲಿ 12 ರುಪೀಸ್ ಇತ್ತು. 12 ರುಪೀಸ್ ಇದ್ದಿದ್ದು 500 ರುಪೀಸ್ ಆಗುತ್ತೆ. ಸೊ ಓಕೆ, ಆಲ್ ಟೈಮ್ ಹೈ ಹೋಗಿದೆ, ಅಲ್ಲಿ ಏನೋ ಕೆಟ್ಟ ನ್ಯೂಸ್ ಬಂದಿದೆ. ಸೊ ಅಲ್ಲಿಂದ ಮತ್ತೆ ಸ್ಟಾಕು 90% ಕ್ರ್ಯಾಶ್ ಆಗಿದೆ. 90% ಕ್ರ್ಯಾಶ್ ಆಗಿದೆ. ಸೊ ಅಲ್ಲಿಂದ ಕ್ರ್ಯಾಶ್ ಆಗಿ ಮತ್ತೆ ನಿಮಗೆ 300% ರಿಟರ್ನ್ಸನ್ನು ಕೊಡುತ್ತೆ. ಸೊ 300%ಇಂದ ನಿಮಗೆ ಮತ್ತೆ 50% ಕ್ರ್ಯಾಶ್ ಆಗುತ್ತೆ. ಸೊ 50% ಕ್ರ್ಯಾಶ್ ಆಗಿದ್ದು ಸ್ಟಾಕು ನಿಮಗೆ 1418% ರಿಟರ್ನ್ಸನ್ನು ಕೊಟ್ಟಿದೆ ಅಲ್ವಾ? ಸೊ ಈ ಸ್ಟಾಕು ವರ್ಕ್ ಆಗೋದು ಹೀಗೆ. ಸೊ ಎಲ್ಲಿ ರಿಸ್ಕ್ ಜಾಸ್ತಿ ಇದೆಯೋ ಅಲ್ಲಿ ರಿವಾರ್ಡ್ ಕೂಡ ಜಾಸ್ತಿ ಇದೆ. ಇವತ್ತು 1168 ಸೊ 1500 ಆಗಿ ಮತ್ತೆ 20% 30% ಕ್ರ್ಯಾಶ್ ಆದರೆ ಭಯ ಪಡಬೇಡಿ, ಇನ್ವೆಸ್ಟನ್ನು ಮಾಡಿ. ಓಕೆನಾ? ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು 5 ಸ್ಟಾಕ್ಗಳನ್ನ ಹೇಳಿದ್ದೀನಿ. ಸೊ 5 ಬೆಸ್ಟ್ ಪೆನ್ನಿ ಸ್ಟಾಕ್ಸ್, ಕಮ್ಮಿ ದುಡ್ಡಲ್ಲಿ ಜಾಸ್ತಿ ಸ್ವಲ್ಪ ಇನ್ವೆಸ್ಟ್ ಮಾಡಿ ಜಾಸ್ತಿ ರಿಟರ್ನ್ಸನ್ನು ಕೊಡುವಂಥ ಸ್ಟಾಕ್ಸು. ಖಂಡಿತ ಇನ್ವೆಸ್ಟನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು.